ಹಾಯ್ ಹಲೋ ಫ್ರೆಂಡ್ಸ್, ರಾಮ್ಟೆಕ್ ಅಕಾಡೆಮಿಗೆ ನಿಮ್ಮ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ SBI ಬ್ಯಾಂಕ್ನಲ್ಲಿ ನಿಮ್ಮ ಅಕೌಂಟ್ ಇತ್ತಂದ್ರೆ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಗುಡ್ ನ್ಯೂಸ್ ಇದೆ. ಏನಂದ್ರೆ ನಿಮಗೆ 1 ಲಕ್ಷ ರೂಪಾಯಿ SBI ಕಡೆಯಿಂದ ಸಿಗತ್ತೆ. ಹಾಗಾದ್ರೆ ಯಾರಿಗೆಲ್ಲ ಸಿಗತ್ತೆ, ಹೇಗೆ ಸಿಗತ್ತೆ, ಅಪ್ಲಿಕೇಶನ್ ಹಾಕುವುದು ಹೇಗೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮತ್ತು ನಿಮ್ಮ ಹತ್ರ SBI ಬ್ಯಾಂಕ್ ಅಕೌಂಟ್ ಇತ್ತಂದ್ರೆ ಮೊದಲು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ. ಏಕೆಂದ್ರೆ ಮುಂದಿನ ವಿಡಿಯೋಗಳಲ್ಲಿ ನಾವು SBI ಕಡೆಯಿಂದ ಏನೇನು ಯೋಜನೆಗಳಿರುತ್ತೆ ಎಲ್ಲ ಯೋಜನೆಗಳ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಈಗ ನೀಡ್ತಾನೆ ಇರ್ತೀನಿ. ಅದಕ್ಕೆ ಮೊದಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ನಿಮಗೆ SBI ಬ್ಯಾಂಕ್ನಲ್ಲಿ ಅಕೌಂಟ್ ಇತ್ತಂದ್ರೆ ನಿಮಗೆ 1 ಲಕ್ಷ ರೂಪಾಯಿ ಅಮೌಂಟ್ ಅನ್ನ ಹೇಗೆ ಸಿಗುತ್ತೆ ಅಂತ ತಿಳಿಸ್ತೀನಿ, ಕೇಳಿ. ಹೌದು ಫ್ರೆಂಡ್ಸ್, ಈಗ SBI ದವರು ಹೊಸ ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಆ ಯೋಜನೆಗೆ ನೀವೇನಾದ್ರೂ ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ನಿಮಗೆ 1 ಲಕ್ಷ ರೂಪಾಯಿ ಅಮೌಂಟ್ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ಹೌದು ಫ್ರೆಂಡ್ಸ್, ಈಗ ಮೊದಲು ಹೇಳ್ತೀನಿ ಕೇಳಿ, ಈ ಯೋಜನೆಗೆ ಯಾರು ಅಪ್ಲಿಕೇಶನ್ ಅನ್ನ ಹಾಕಬಹುದು ಅಂತ. ಈ ಯೋಜನೆಗೆ ನೀವು ಸೀನಿಯರ್ ಸಿಟಿಜನ್ ಆಗಲಿ ಅಥವಾ ಜನರಲ್ ಪಬ್ಲಿಕ್ ಆಗಲಿ, ನೀವು SBI ದಲ್ಲಿ ಕೆಲಸ ಮಾಡ್ತಿದ್ರು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಬಹುದು ಮತ್ತು 1 ಲಕ್ಷ ಅಮೌಂಟ್ ಅನ್ನ ನೀವು ಪಡೆಯಬಹುದು. ಈ ಸ್ಕೀಮಿನ ಉದ್ದೇಶವೇ ಜನರಿಗೆ ಲಕ್ಪತಿಯನ್ನ ಮಾಡೋದು. ಇಲ್ಲಿ ನಿಮಗೆ 1 ಲಕ್ಷ ಅಷ್ಟೇ ಸಿಗತ್ತೆ ಅಂತ ಅಲ್ಲ, ಮಿನಿಮಮ್ ನಿಮಗೆ 1 ಲಕ್ಷ ಸಿಗತ್ತೆ. ಮ್ಯಾಕ್ಸಿಮಮ್ ನಿಮಗೆ ಎಷ್ಟು ಲಕ್ಷ ಬೇಕಾದ್ರೂ ನಿಮಗೆ ಸಿಗಬಹುದು. ಆದ್ರೆ ಅದು ಒಂದು ನೀವು ಪ್ಲಾನ್ ಮಾಡ್ಬೇಕು. ಅಂದ್ರೆ ನೀವು ಈಗ ರಿಜಿಸ್ಟರ್ ಮಾಡುವಾಗ, ಅಪ್ಲಿಕೇಶನ್ ಅನ್ನ ಹಾಕುವಾಗ ನೀವು ಒಂದು ಪ್ಲಾನ್ ಮಾಡ್ಬೇಕಾಗುತ್ತೆ. ಆ ಪ್ಲಾನಿನ ಪ್ರಕಾರ ನಿಮಗೆ ಅಮೌಂಟ್ ಅನ್ನ ಕೊಡ್ತಾರೆ. ಇಲ್ಲಿ ಈಗ ಮಿನಿಮಮ್ ಅಂದ್ರೆ ನಿಮ್ಗೆ 1 ಲಕ್ಷ ರೂಪಾಯಿ ಗ್ಯಾರಂಟಿ ಸಿಗತ್ತೆ. ಹಾಗಾದ್ರೆ ಬನ್ನಿ, ಈ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕಲು ಏನೇನ್ ಡಾಕ್ಯುಮೆಂಟ್ ಬೇಕಂತ ಹೇಳ್ತೀನಿ ಕೇಳಿ. ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಲು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತು ನೀವು ಅಡ್ರೆಸ್ ಪ್ರೂಫಿಗಾಗಿ ನೀವು ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಅದು ಯಾವ್ದಾದ್ರು ಬೇರೆ ಗೌರ್ಮೆಂಟ್ ID ಕಾರ್ಡ್ಸ್ ಅನ್ನ ನೀವು ಬಳಸಬಹುದು. ಮತ್ತು ನೀವು ಅಪ್ಲಿಕೇಶನ್ ಫಾರ್ಮ್, ಈ ಯೋಜನೆಯ ಅಪ್ಲಿಕೇಶನ್ ಒಂದು ಫಾರ್ಮ್ ಇರುತ್ತೆ. ಅದು SBI ಇಲ್ಲಿ ಹೋಗಿ ಕೇಳಿದ್ರು ಕೂಡ ನಿಮಗೆ ಒಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ ಅನ್ನ ತುಂಬಿ ನೀವು ಇಷ್ಟೆಲ್ಲ ಡಾಕ್ಯುಮೆಂಟ್ ಗಳನ್ನ ಕೊಟ್ಟಿದ್ರೆ ನೀವು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಬಹುದು. ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು ನೀವು, ಇಲ್ಲಿ 1 ಲಕ್ಷ ರೂಪಾಯಿ ಅಮೌಂಟ್ ನಿಮ್ಮ ಅಕೌಂಟಿಗೆ ಜಮಾ ಆಗ್ಬೇಕಾಗಿತ್ತಂದ್ರೆ ಇಲ್ಲಿ ಒಂದು RD ಚಾರ್ಟ್ ಇದೆ. RD ಅಂದ್ರೆ ರಿಕರಿಂಗ್ ಡೆಪಾಸಿಟ್. ಇಲ್ಲಿ ಮಿನಿಮಮ್ ನೀವು ಅಪ್ಲಿಕೇಶನ್ ಹಾಕಿದ ನಂತರ 3 ವರ್ಷ ಬೇಕು ನಿಮ್ಗೆ ನಿಮ್ಮ ಅಕೌಂಟಿಗೆ 1 ಲಕ್ಷ ರೂಪಾಯಿ ಅಮೌಂಟ್ ಜಮಾ ಆಗುವುದಕ್ಕೆ. ಮ್ಯಾಕ್ಸಿಮಮ್ ಅಂದ್ರೆ 10 ವರ್ಷ ಬೇಕು. ನಿಮ್ಗೆ ಯಾವಾಗ ಬೇಕು? 3 ವರ್ಷ ಆದ ನಂತರ ಬೇಕಾ, 4 ವರ್ಷ ಆದ ನಂತರ ಬೇಕಾ, ಯಾವಾಗ ಬೇಕು ನೀವೇ ಡಿಸೈಡ್ ಮಾಡಬಹುದು ಅಪ್ಲಿಕೇಶನ್ ಅನ್ನ ಹಾಕುತ್ತಿರುವಾಗ. ಈಗ ಜನರಲ್ ಪಬ್ಲಿಕ್ ನೀವು ಆಗಿದ್ರೆ, ನೀವು 3 ವರ್ಷದಲ್ಲಿ ನಿಮ್ಗೆ 1 ಲಕ್ಷ ರೂಪಾಯಿ ಅಮೌಂಟ್ ಬೇಕಾಗಿತ್ತಂದ್ರೆ ಇಲ್ಲಿ RD ಅಮೌಂಟ್ ಬಂದ್ಬಿಟ್ಟು ನಿಮಗೆ 2,502 ರೂಪಾಯಿ ಆಗುತ್ತೆ. ಈಗ ಜನರಲ್ ಪಬ್ಲಿಕ್ಕಿಗಾಗಿ ನಿಮಗೆ ಈಗ 4 ವರ್ಷ ಆದ ನಂತರ ನಮ್ಮ ಅಕೌಂಟಿಗೆ 1 ಲಕ್ಷ ರೂಪಾಯಿ ಅಮೌಂಟ್ ಜಮಾ ಆಗ್ಬೇಕಪ್ಪ ಅಂತ ನೀವು ಕೇಳಿದ್ರೆ, ಅವಾಗ ನಿಮ್ಮ RD ಅಮೌಂಟ್ ಬಂದ್ಬಿಟ್ಟು 1,812 ರೂಪಾಯಿ ಆಗುತ್ತೆ. 5 ವರ್ಷ ಆದ ನಂತರ ನಿಮ್ಮ ಅಕೌಂಟಿಗೆ 1 ಲಕ್ಷ ರೂಪಾಯಿ ಅಮೌಂಟ್ ಬೇಕಾಗಿತ್ತಂದ್ರೆ ಅವಾಗ ನಿಮಗೆ 1,409 ರೂಪಾಯಿ ಆಗುತ್ತೆ. ಅದೇ ರೀತಿ ಈಗ 10 ವರ್ಷ ಆದ ನಂತರ ನಿಮ್ಮ ಅಕೌಂಟಿಗೆ 1 ಲಕ್ಷ ರೂಪಾಯಿ ಅಮೌಂಟ್ ಬೇಕಂತ ಹೇಳಿದ್ರೆ ಅವಾಗ RD ಅಮೌಂಟ್ ಬಂದ್ಬಿಟ್ಟು 593 ರೂಪಾಯಿ ಆಗುತ್ತೆ. ಇದಾಯ್ತು ಜನರಲ್ ಪಬ್ಲಿಕ್ಕಿಗಾಗಿ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಬಹುದು, ಈಗ ಸೀನಿಯರ್ ಸಿಟಿಜನ್ಸ್ಗೆ ನೀವು 3 ವರ್ಷ ಆದ ನಂತರ ನಿಮಗೆ ಅಕೌಂಟಿಗೆ 1 ಲಕ್ಷ ರೂಪಾಯಿ ಅಮೌಂಟ್ ಜಮಾ ಆಗಬೇಕಾಗಿತ್ತಂದ್ರೆ ಅವಾಗ RD ಅಮೌಂಟ್ ಬಂದ್ಬಿಟ್ಟು 2,482 ರೂಪಾಯಿ ಆಗುತ್ತೆ. 4 ವರ್ಷ ಆದ ನಂತರ ನಿಮ್ಮ ಅಕೌಂಟಿಗೆ ಜಮಾ ಆಗಬೇಕಾಗಿತ್ತಂದ್ರೆ 1,793 ರೂಪಾಯಿ ಆಗುತ್ತೆ. ಇದೇ ರೀತಿ ಈಗ 10 ವರ್ಷ ಆದ ನಂತರ ನನ್ನ ಅಕೌಂಟಿಗೆ 1 ಲಕ್ಷ ರೂಪಾಯಿ ಅಮೌಂಟ್ ಜಮಾ ಆಗ್ಬೇಕಂತ ಹೇಳಿದ್ರೆ ಅವಾಗ ನಿಮ್ಮ RD ಅಮೌಂಟ್ ಬಂದ್ಬಿಟ್ಟು 576 ರೂಪಾಯಿ ಆಗುತ್ತೆ. ಅದೇ ರೀತಿ ಈಗ ಇಲ್ಲಿ ಸ್ಟಾಫ್ ಸೀನಿಯರ್ ಸಿಟಿಜನ್ಸ್ ಅನ್ನ ಇಲ್ಲಿ ನೋಡಬಹುದು. ಸ್ಟಾಫ್ ಅಂದ್ರೆ ನೀವೇನಾದ್ರೂ SBI ಎಂಪ್ಲಾಯಿ ಆಗಿದ್ರೆ ಅಥವಾ SBI ಇದು ರಿಟೈರ್ ಎಂಪ್ಲಾಯಿ ಆಗಿದ್ರೆ ಅವಾಗ ನಿಮ್ಮ RD ಅಮೌಂಟ್ ಎಷ್ಟಾಗಿರುತ್ತೆ ಇಲ್ಲಿ ನೋಡಬಹುದು. ಅವಾಗ ನಿಮ್ಮ ಈಗ 3 ವರ್ಷ ಆದ ನಂತರ ನಿಮ್ಮ ಅಕೌಂಟಿಗೆ 1 ಲಕ್ಷ ರೂಪಾಯಿ ಅಮೌಂಟ್ ಬೇಕಾಗಿತ್ತಂದ್ರೆ ಅವಾಗ ನಿಮ್ಮ RD ಅಮೌಂಟ್ ಬಂದ್ಬಿಟ್ಟು 2,463 ರೂಪಾಯಿ ಆಗುತ್ತೆ. ಮತ್ತು ಅದೇ ರೀತಿ ಈಗ ನೀವು ರಿಟೈರ್ ಆಗಿತ್ತಂದ್ರೆ 2,444 ರೂಪಾಯಿ ಆಗುತ್ತೆ. ಸೊ ಇದಾಯ್ತು ಚಾರ್ಟ್ ಬಗ್ಗೆ. ಈ ಸ್ಕೀಮಿನ ಹೆಸರು SBI ನಲ್ಲಿ ಹರ್ ಘರ್ ಲಕ್ಪತಿ ಸ್ಕೀಮ್. ಸೊ ಈ ಯೋಜನೆಯ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಬೇಕಾಗಿತ್ತಂದ್ರೆ PDF ಮುಖಾಂತರ ನಾನು ಕಳಿಸ್ತೀನಿ. PDF ಅಂತ ನನಗೆ ಕಮೆಂಟ್ ಮಾಡಿ, ನಿಮಗೆ PDF ಸಿಗತ್ತೆ. ಈಗ ಬರೋಣ ಇಂಟ್ರೆಸ್ಟ್ ರೇಟ್ ಅಲ್ಲಿ. ಇಲ್ಲಿ ಕೆಳಗೆ ಇಲ್ಲಿ ಚಾರ್ಟ್ ನೋಡಬಹುದು ನೀವು. ಈಗ ಇಂಟ್ರೆಸ್ಟ್ ರೇಟ್ ಇಲ್ಲಿ ಟೈಮ್ ಪೀರಿಯಡ್ ಇದೆ. ಇಲ್ಲಿ ಜನರಲ್ ಪಬ್ಲಿಕ್ಕಿಗಾಗಿ 3 ವರ್ಷ ಆದ ನಂತರ ನಿಮ್ಮ ಅಕೌಂಟಿಗೆ 1 ಲಕ್ಷ ರೂಪಾಯಿ ಅಮೌಂಟ್ ಜಮಾ ಆಗಬೇಕಾಗಿತ್ತಂದ್ರೆ ಅವಾಗ ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು ನಿಮಗೆ 6.75% ಇರುತ್ತೆ. ಮತ್ತು 10 ವರ್ಷ ತನಕ ಅಂದ್ರೆ ಇಲ್ಲಿ 6.5 ಇದೆ. ಇಲ್ಲಿ ಚಾರ್ಟ್ ನಲ್ಲಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ತಿಳ್ಕೊತೀನಿ. ಸೀನಿಯರ್ ಸಿಟಿಜನ್ಸ್ಗೆ ಇಲ್ಲಿ ಸೇಮ್ ಇಲ್ಲಿ ನೋಡಬಹುದು. 3 ವರ್ಷ ಆದ ನಂತರ ನಿಮ್ಮ ಅಕೌಂಟಿಗೆ 1 ಲಕ್ಷ ಅಮೌಂಟ್ ಜಮಾ ಆಗಬೇಕಾಗಿತ್ತಂದ್ರೆ ಇಲ್ಲಿ ನಿಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು 7.25% ಇದೆ. ಸ್ಟಾಫಿಗಾಗಿ 7.75% ಇದೆ ಮತ್ತು ಸ್ಟಾಫ್ ಸೀನಿಯರ್ ಸಿಟಿಜನ್ಸ್ಗೆ 8.25% ಇದೆ. ಈ ಯೋಜನೆಯ ಕಂಪ್ಲೀಟ್ PDF ಅನ್ನ ನಿಮಗೆ ಬೇಕಾಗಿದ್ದರೆ PDF ಅಂತ ಕಮೆಂಟ್ ಮಾಡಿ, ನಾನು PDF ಅನ್ನ ಕಳಿಸ್ತೀನಿ. ಮತ್ತು ಇದೇ ರೀತಿ ಅನೇಕ ಯೋಜನೆಗಳು ಬರ್ತಾ ಇರುತ್ತೆ. ಎಲ್ಲ ಯೋಜನೆಗಳ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.